ನಮ್ಮ ಹುಕ್ಕೇರಿ ಪೊಲೀಸರ ತಂಡ ಒಂದು ಒಳ್ಳೆಯ ತನಿಖೆ ಮಾಡಿ ಮಾರಾಟವಾದ ಒಂದು ಮಗುವನ್ನ ಪತ್ತೆ ಹಚ್ಚಿ ಅವರ ತಾಯಿಗೆ ಮಗುವನ್ನ ಕೊಡಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಈ ಒಂದು ಪ್ರಕರಣ ತುಂಬಾ ವಿಚಿತ್ರ ಹಾಗೂ ಘೋರವಾದದ್ದು. ಈ ಪ್ರಕರಣದಲ್ಲಿ ಎರಡನೇ ಮದುವೆ ನೆಪ ಒಡ್ಡಿ ನೀವು ಗಂಡ ಹೆಂಡತಿ ಸುಖವಾಗಿರಿ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸಿರ್ತಕ್ಕಂಥ ದಲ್ಲಾಳಿ ಆ ಮಗುವನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಮಗುವನ್ನ ತೆಗೆದುಕೊಂಡು ಹೋಗಿ ಮಗುವನ್ನ ಮಾರಾಟ ಮಾಡ್ತಾರೆ. ತುಂಬಾ ಸೂಕ್ಷ್ಮವಾದ ವಿಚಾರ ಕೂಡ. ಮಗುವನ್ನ ಕಳೆದುಕೊಂಡ ತಾಯಿ ಸುಮಾರು 3 ತಿಂಗಳ ನಂತರ ಮತ್ತೆ ನನ್ನ ಮಗು ಬೇಕು, ನಾನು ನನ್ನ ಮಗುನ ನಾನೇ ಸಾಕೋತೀನಿ ಅಂತ ಹೇಳಿ ಈ ಮುಂಚೆ ಯಾರಿಗೆ ಕೊಟ್ಟಿರ್ತಾಳೆ, ಲಕ್ಷ್ಮಿ ಅನ್ನೋಂಥ ಒಂದು ಮಹಿಳೆಗೆ ಕೊಟ್ಟಿರ್ತಾಳೆ. ಈ ಲಕ್ಷ್ಮಿ ಯಾರಂತಂದ್ರೆ ಈಗಾಗಲೇ ಈ ಮಹಿಳೆಗೆ 2ನೇ ಮದುವೆಯನ್ನ ಮಾಡಿಸಿರ್ತಕ್ಕಂಥ ದಲ್ಲಾಳಿ. ಸೊ ಮೊದಲು ಅವಳನ್ನ ಮದುವೆ ಮಾಡೋ ಒಂದು ವಿಚಾರದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ತದನಂತರ ನೀವು ಇತ್ತೀಚೆಗೆ ಮದುವೆ ಆಗಿದ್ದೀರಿ, ನೀವು ಗಂಡ ಹೆಂಡತಿ ಸುಖವಾಗಿರಿ, ಅಲ್ಲಿವರೆಗೂ ನಾನು ಮಗುವನ್ನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಈ ಮಗುವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತಾಳೆ ಲಕ್ಷ್ಮಿ ಮತ್ತೆ ಅವಳ ಗೆಳತಿ ಕೊಲ್ಲಾಪುರ್ನ ಸಂಗೀತ. ಇವರಿಬ್ಬರೂ ಸೇರಿ ಆ ಮಗುವನ್ನ ಹಳಿಯಾಳದ ಕೆಸರೋಳಿ ಗ್ರಾಮದ ಅನಸೂಯ ಅನ್ನುವಂಥ ಮಹಿಳೆಗೆ ಕೊಡ್ತಾರೆ. ಈ ಅನಸೂಯ ಆ ಮಗುವನ್ನ ದಿಲ್ಶಾದ್, ಬೆಳಗಾವಿ ನಗರದ ದಿಲ್ಶಾದ್ ಅನ್ನುವಂಥ ಮಹಿಳೆಗೆ 4 ಲಕ್ಷ ರೂಪಾಯಿಗೆ ಮಾರ್ತಾರೆ. ಈ ದಿಲ್ಶಾದ್ಗೆ ಯಾಕೆ ಮಗು ಬೇಕಿತ್ತು ಅಂತಂತಂದ್ರೆ, ದಿಲ್ಶಾದ್ಗೆ ಒಬ್ಳು ಮಗಳಿರ್ತಾಳೆ. ಆ ಮಗಳಿಗೆ 2 ಹೆಣ್ಮಕ್ಳಾಗಿರ್ತವೆ. ಈ ದಿಲ್ಶಾದ್ನ ಮಗಳಿಗೆ ಒಂದು ಗಂಡು ಮಗು ಬೇಕು, ಕೊಡಿಸ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ದಿಲ್ಶಾದ್ ಈ ಅನಸೂಯ ಕಡೆಯಿಂದ ಸುಮಾರು 4 ಲಕ್ಷ ರೂಪಾಯಿಗೆ ಕೊಟ್ಟು ಮಗುವನ್ನ ಖರೀದಿ ಮಾಡಿರ್ತಾಳೆ. ಆದರೆ ದಿಲ್ಶಾದ್ಗೆ ಇದು ಈ ರೀತಿ ಅನ್ನುವಂಥ ಒಂದು ವಿಚಾರ ಗೊತ್ತಿರಲ್ಲ. ಅವಳು ಇವಳಿಗೆ ಹೇಳಬೇಕಾದ್ರೆ ದಿಲ್ಶಾದ್ಗೆ ಈ ಮಗುವಿಗೆ ತಂದೆ ತಾಯಿ ಯಾರೂ ಇಲ್ಲ, ಅನಾಥ ಮಗು ಇದೆ, ಅದಕ್ಕಾಗಿ ನೀವು ತಗೊಳ್ಳಿ ಅಂತ ಹೇಳಿ 4 ಲಕ್ಷ ಕೊಡಕ್ಕೆ ಒಪ್ಪಿ ಕೊಟ್ಟಿದ್ರು ಕೂಡ ದಿಲ್ಶಾದ್ ಏನು ಒಂದು ಡಿಮ್ಯಾಂಡ್ ಇಡ್ತಾಳೆ ಅಂತಂದ್ರೆ, ಮಗುನ ತಗೊಂಡ್ಬಿಟ್ಟು ತನ್ನ ಮಗಳಿಗೆ ಹಸ್ತಾಂತರಿಸೋಕ್ಕಿಂತ ಮುಂಚೆನೆ ಇವ್ರು ಯಾರ ಕಡೆಯಿಂದ ಖರೀದಿ ಮಾಡಿರ್ತಾಳೋ ಅವರಿಗೆ, ಇಲ್ಲ ನನಗೆ ನೀವು ಒಂದು ಪೊಲೀಸ್ ಠಾಣೆಯಲ್ಲಿ ಬಂದ್ಬಿಟ್ಟು ಈ ರೀತಿ ಈ ಮಗು ಅನಾಥ ಇದೆ, ಹಾಗಾಗಿ ಈ ಮಗುವನ್ನ ಮುಂದಿನ ದೇಖರೇಖಿ ಅಂದ್ರೆ ಲಾಲ್ನೆ ಪೋಷಣೆಗೆ ನಾವು ಈ ಮಗುವನ್ನ ಇವರಿಗೆ ದತ್ತು ಕೊಡ್ತಾ ಇದೀವಿ ಅನ್ನೋಂಥದ್ದನ್ನ ಒಂದು ಬರೆದು ಕೊಟ್ಟು ಹೋಗಿ ಅಂತ ಇನ್ಸಿಸ್ಟ್ ಮಾಡ್ತಾ ಇರ್ತಾಳೆ ದಿಲ್ಶಾದ್. ಯಾವಾಗ ದಿಲ್ಶಾದ್ ಈ ರೀತಿ ಇನ್ಸಿಸ್ಟ್ ಮಾಡ್ತಾಳೋ ಇವರು ತಮ್ಮ ಎಲ್ಲ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ತಾರೆ. ಈ ಕಡೆ ಮಗುವಿನ ಮೂಲ ಹೆತ್ತ ತಾಯಿ, ಅವಳ ಹೆಸರು ಕೂಡ ಸಂಗೀತ ಅಂತ ಹೇಳಿ, ಸುಲ್ತಾನ್ಪುರ ಹುಕ್ಕೇರಿ ತಾಲೂಕಿನವಳು. ಅವಳು ನಮ್ಮ ಪೊಲೀಸ್ ಠಾಣೆಗೆ ಅಪ್ರೋಚ್ ಮಾಡ್ತಾಳೆ. ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಒಬ್ಬ NGO ಮುಖಾಂತರ ಅವ್ರು ಬಂದ್ಬಿಟ್ಟು ಇಲ್ಲಿ ನನ್ನ SP ಆಫೀಸಿಗೆ ಬಂದ್ಬಿಟ್ಟು ಈ ರೀತಿ ಅಂತ ಹೇಳಿದಾಗ ನಾವು ಇಮಿಡಿಯೇಟ್ಲಿ ಹುಕ್ಕೇರಿ ಪೊಲೀಸ್ನವರಿಗೆ ಒಂದು ಮಗು ಕಳ್ಳತನದ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಿಕ್ಕೆ ಹೇಳ್ತೀವಿ. ಇದು 4 ದಿವಸದ ಕೆಳಗಡೆ ನಾವು ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತಕ್ಷಣ ನಮ್ಮ ಹುಕ್ಕೇರಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬಸಾಪುರ ನೇತೃತ್ವದಲ್ಲಿ ಸುಮಾರು 3 ತಂಡಗಳನ್ನ ಮಾಡಿ ತನಿಖೆಗೆ ಬಿಡ್ತೀವಿ.
ಈ ಒಂದು ಪ್ರಕರಣದಲ್ಲಿ ಮೊದಲು ನಮಗೆ ಗೊತ್ತಿರ್ತಕ್ಕಂಥದ್ದು ಸಂಗೀತಾಳ ಹೆತ್ತ ತಾಯಿ ಸಂಗೀತ ಕಂಪ್ಲೇಂಟ್ ಕೊಡೋದು ಲಕ್ಷ್ಮಿ ಅನ್ನೋಳ ಮೇಲೆ. ಆ ಕಂಪ್ಲೇಂಟಲ್ಲಿ ಇದೇ ರೀತಿಯಾಗಿ ಹೇಳ್ತಾರೆ, ಹೀಗೆ ನನ್ನ 2ನೇ ಮದುವೆ ಆದಮೇಲೆ ಸ್ವಲ್ಪ ನೀವು ಚೆನ್ನಾಗಿರಿ, ಅಲ್ಲಿವರೆಗೂ ನಾನು ಮಗುನ ನೋಡ್ಕೋತಿರ್ತೀನಿ ಅಂತ ಹೇಳಿದವಳು ಕಳೆದ 1 ತಿಂಗಳಿಂದ ನಾನು ಮಗು ಬೇಕು ಅಂತ ಹೇಳಿದ ಮೇಲೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ನನಗೆ ಸಿಗದೆ ಓಡಾಡ್ತಾ ಇದ್ದಾಳೆ ಅನ್ನುವಂಥದ್ದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟ್ನ ಆಧಾರದ ಮೇಲೆ ನಮ್ಮ ಪೊಲೀಸರು ಮೊದಲು ಮಗುವನ್ನ ಸೆಕ್ಯೂರ್ ಮಾಡಲಿಕ್ಕೆ ಓಡಾಡ್ತಾರೆ. ಮಗುವನ್ನ ಕಂಪ್ಲೇಂಟ್ ಆದ ಮರುದಿನನೇ ನಮ್ಮ ಬೈಲಹೊಂಗಲ ತಾಲೂಕಿನ ಒಂದು ಗ್ರಾಮದಲ್ಲಿ ಟ್ರೇಸ್ ಮಾಡ್ತಾರೆ. ಆ ಮಗು ಯಾರ ಹತ್ರ ಇತ್ತೋ ಆ ಮಹಿಳೆಗೆ ವಿಚಾರಿಸಲಾಗಿ ಆ ಮಹಿಳೆ ದಿಲ್ಶಾದ್ನ ಹೆಸರು ಹೇಳ್ತಾರೆ. ಹಿಂಗೆ ದಿಲ್ಶಾದ್ ನನ್ನ ಗೆಳತಿ ಆಗಿರ್ತಕ್ಕಂಥವಳು, ನಿನ್ನೆ ದಿವಸ ಊರಿಗೆ ಬಂದಿದ್ಲು ಜಾತ್ರೆಗೆ, ಆ ಸಂದರ್ಭದಲ್ಲಿ ಈ ಮಗುನ ನನ್ನ ಹತ್ರ ಕೊಟ್ಟಿದ್ದಾರೆ ಅನ್ನುವಂಥದ್ದು. ನಾವು ಅಲ್ಲಿಂದ ಮೊದಲು ದಿಲ್ಶಾದನ್ನ ಹಿಡಿತೀವಿ, ದಿಲ್ಶಾದ್ ಮುಖಾಂತರ ಅನ್ಸೂಯನ ಹಿಡಿತೀವಿ. ಅನ್ಸೂಯನ ಮುಖಾಂತರ ನಮಗೆ ಸ್ವಲ್ಪ ಲಕ್ಷ್ಮಿ ಮತ್ತೆ ಸಂಗೀತ, ಕೊಲ್ಹಾಪುರ ಸಂಗೀತನ ಹಿಡಿಯೋದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಕೊನೆಗೆ ಈ ಲಕ್ಷ್ಮಿ ಮತ್ತೆ ಕೊಲ್ಹಾಪುರ ಸಂಗೀತ ಮೊನ್ನೆ ದಿವಸ ನಮಗೆ ಸಿಗ್ತಾರೆ. ಸಿಕ್ಕಾಗ ಮತ್ತೊಂದು ಆಂಗಲ್ ಇದರಲ್ಲಿ ತೆರೆದುಕೊಳ್ಳುತ್ತೆ. ಇದರೆಲ್ಲದರ ಮೂಲ ಸೂತ್ರಧಾರ ಬೇರೆ ಯಾರೂ ಅಲ್ಲ, ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಸಂಗೀತಾಳ 2ನೇ ಗಂಡ ಸದಾಶಿವ್ ಮಗ್ದುಮ್ ಅಂತ ಹೇಳಿ. ಈಗಾಗಲೇ ಇವತ್ತಿನ ದಿವಸ ಬೆಳಗ್ಗೆ ಇವೆಲ್ಲ ಮಾಹಿತಿಯನ್ನು ತನಿಖೆಯಲ್ಲಿ ಕಂಡ ನಂತರ ನಮ್ಮ ಕೆರೆ ಪೊಲೀಸರು ಸದಾಶಿವ್ ಮಗ್ದುಮನನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಈ ಕೇಸಲ್ಲಿ ಒಟ್ಟು 4 ಜನರನ್ನ, ಮುಖ್ಯ ಆರೋಪಿ ಸದಾಶಿವ್ ಮಗ್ದುಮ್, ಲಕ್ಷ್ಮೀ ಬಾಬು ಗೋಲ್ಬಾವಿ ಇವರಿಬ್ಬರು ಕೂಡ ಸುಲ್ತಾನ್ಪುರದವ್ರೆ, ಅನ್ಸೂಯ ಗಿರ್ಮಲಪ್ಪ ದೊಡ್ಮನಿ ಅಂತ ಹೇಳಿ ಹಳಿಯಾಳದ ಕೆಸರೋಳಿ ಅವಳು, ಸಂಗೀತಾ ವಿಷ್ಣು ಸಾವಂತ್ ಅಂತ ಹೇಳ್ಬಿಟ್ಟು ಅವಳು ಕೊಲ್ಹಾಪುರದವಳು. ಸೊ ಒಟ್ಟು 4 ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರ ಮೇಲೆ ಈಗ ಈ 4 ಜನರಲ್ಲಿ ಲಕ್ಷ್ಮಿ ಮತ್ತೆ ಸಂಗೀತನ್ನ ನಾವು ಇವತ್ತಿನ ದಿವಸ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಈಗ ಇವತ್ತಿನ ದಿವಸ ಸದಾಶಿವನು ಕೂಡ ನಮ್ಮ ವಶಕ್ಕೆ ಪಡೆದುಕೊಂಡಿದ್ದೀವಿ. ಮುಂದಿನ ತನಿಖೆ ಜಾರಿಯಲ್ಲಿದೆ. ಈ ಹಣ ದಿಲ್ಶಾದ್ ಕೊಟ್ಟಿರತಕ್ಕಂಥ ಹಣ ಅನಸೂಯಗೆ, ಅನಸೂಯ ಹಳಿಯಾಳದ ಕೆಸರೊಳಿ ಅವಳು ಅದನ್ನ ಡಿವೈಡ್ ಮಾಡಿರ್ತಕ್ಕಂಥದ್ದು. ತಾವೊಂದು ಪಾಲಿಟ್ಕೋತಾಳೆ, ಮಗು ತಂದು ಕೊಟ್ಟಿರ್ತಕ್ಕಂಥ ಲಕ್ಷ್ಮಿ ಮತ್ತೆ ಕೊಲ್ಹಾಪುರದ ಸಂಗೀತ ಕೂಡ ಪಾಲನ್ನ ಕೊಟ್ಟಿರ್ತಾಳೆ. ಅವನು ಸುಮಾರು 35 ವರ್ಷದವನು, ಅಲ್ಲೇ ಸುಲ್ತಾನ್ಪುರದವನು, ಕೆಲಸ ಮಾಡ್ಕೊಂಡಿದ್ದಾನೆ, ಸಾಮಾನ್ಯ ಕೆಲಸ. ಈ ಕೊಲ್ಹಾಪುರದ ಸಂಗೀತ ಮತ್ತೆ ಸುಲ್ತಾನ್ಪುರದ ಲಕ್ಷ್ಮಿ ಇಬ್ರು ಒಬ್ರಿಗೊಬ್ರಿಗೂ ಮುಂಚೆಯಿಂದ ಪರಿಚಯ ಇರ್ತಕ್ಕಂಥವ್ರು. ಅವರಿಬ್ರು ಮಗುವನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಆ ಮಗುವನ್ನ ಹಳಿಯಾಳದ ಕೆಸರೋಳಿಯಲ್ಲಿರ್ತಕ್ಕಂಥ ಅನ್ಸೂಯಗೆ ಕೊಟ್ಟಿರ್ತಾರೆ. ಇದರದ ಕಿಂಗ್ ಪಿನ್ ಅವನೇ ಲಕ್ಷ್ಮಿಗೆ ಹೇಳಿಸ್ಬಿಟ್ಟು ನೀನು ಇವು ಮಗುನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡು ಅಂತ ಹೇಳಿ ಲಕ್ಷ್ಮಿಗೆ ಹೇಳಿರ್ತಾನೆ. ಈ ಸದಾಶಿವನಿಗೂ ಕೂಡ ಇದು 2ನೇ ಮದುವೆ. 1ನೇ ಮದುವೆ ಆಗಿ ಡಿವೋರ್ಸ್ ಆಗಿದೆ. ಮೊದಲೇ ಮದುವೆಯಿಂದ ಅವನಿಗೂ ಕೂಡ ಮಕ್ಕಳು ಇದ್ದಾರೆ. ಸೋಫಾರ್ ನಮಗೆ ಕಂಡು ಬಂದಿಲ್ಲ. ನಾವು ಈಗಾಗಲೇ ಅವನ್ನ ಜಸ್ಟ್ ಇವತ್ತು ಬೆಳಗ್ಗೆ ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಅವ್ರನ್ನ ಮುಂದಿನ ತನಿಖೆಗೆ ಒಳಪಡಿಸ್ತಾ ಇದ್ದೀವಿ. ಅದೇ ಈಗ ನಾವನ್ನ ಜಸ್ಟ್ ವಶಪಡಿಸ್ಕೊಂಡಿರೋದ್ರಿಂದ ನಾವು ಮುಂದಿನ ವಿಚಾರಣೆ ಮಾಡ್ತಾ ಇದ್ದೀವಿ. ಅವನಿಗೂ ಕೂಡ 1,40,000 ರೂಪಾಯಿ ಈ 4 ಲಕ್ಷದಲ್ಲಿ ತಲುಪಿದೆ. ಹಾಗಾಗಿ ನಾವು ಅವನ್ನ ಈಗ
ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದೇ ಈಗ ವಶಕ್ಕೆ ಪಡೆದುಕೊಂಡಿರೋದನ್ನ ನಾವು ವಿಚಾರಣೆ ಮಾಡಿ. ಮಗುವಿನ ತಂದೆ ಇದು ಡಿವೋರ್ಸ್ ಆಗಿರೋದು ತಂದೆ ಇದ್ದಾರೆ. ಅದೇ ಅದನ್ನ ವಿಚಾರಣೆ ಮಾಡೋ ಸಲುವಾಗಿ ನಾವೀಗ ಅವ್ರನ್ನ ನಮ್ಮ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಿರುತ್ತೆ. ಹಂಗೇನಾದ್ರೂ ಕಂಡು ಬಂದ್ರೆ ಮತ್ತೆ 2 ವರ್ಷ 7 ವರ್ಷ 7 ಮಗು. ಈಗ ನಾವು ಫಸ್ಟ್ ಅದನ್ನ ಜಿಲ್ಲಾ ಮಕ್ಕಳ ಅಧಿಕಾರಿಯವರ ಸುಪರ್ದಿಯಲ್ಲಿ ಮಗುವಿಗೆ ಮೆಡಿಕಲ್ ಮಾಡಿಸ್ಲಿಕ್ಕೆ ಅಲ್ಲಿ ನಮ್ಮ ಮಕ್ಕಳ ಸಹಾಯ ಕೇಂದ್ರ ಇದೆ, ಅಲ್ಲಿ ಬಿಟ್ಟಿರ್ತೀವಿ. ಅವರು ಅಲ್ಲಿರೋದನ್ನ ಹೆತ್ತ ತಾಯಿ ಸಂಗೀತ ಇವರಿಗೆ ಹೇಳಲಾಗಿದೆ. ಅವರು ಮೆಡಿಕಲ್ ಮಾಡಿಸಿ ಇವರಿಗೆ ವಾಪಸ್ಸು ಕೊಡುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಮದುವೆಗೆ 4 ತಿಂಗಳಾಯ್ತು. ಕಳೆದ ಸೆಪ್ಟೆಂಬರ್ ಅಲ್ಲಿ ಮದುವೆ ಆಗಿದೆ. ಇದು ದಲ್ಲಾಳಿ ರೀ ಈಕಿ ಲಕ್ಷ್ಮಿ. ಅವಂದು ಡಿವೋರ್ಸ್ ಆಗೈತಿ, ನೀನು ಡಿವೋರ್ಸ್ ಆಗೈತಿ, ಬಾ ಅಂತ ಹೇಳಿ ಅವಳು ಅದೇ. ಹಾ, ಒಂದೇ ಊರು ಸುಲ್ತಾನ್